ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ತಕ್ಕಂಥ ಪ್ರೋಟೀನ್ ರಿಚ್ ಸಲಾಡ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ರೆಸಿಪಿ ಅಂತಂತೂ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಹೈ ಎನರ್ಜಿ ಮತ್ತು ಹೆಲ್ತಿ ರೆಸಿಪಿ ಕೂಡ ಹೌದು. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಈ ಥರದ್ದು 3 ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಹೇಗಿರುತ್ತೋ ಹಾಗೆ ಕ್ಲೀನಾಗಿ ಮಣ್ಣೆಲ್ಲ ಇರುತ್ತೆ ಅಂತ ತೊಳೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಬಿಡಿಸ್ಕೊಳ್ಬೇಕು. ಒಂದು ಚಾಕು ತಗೊಂಡು ಅದರಲ್ಲಿ ಲೈನ್ ಥರ ಕಾಣುತ್ತಲ್ಲ, ಆ ಥರ ಅಲ್ಲಿ ಚಾಕು ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಬಿಡಿಸ್ಕೋಬೋದು. ಸ್ಮ್ಯಾಶ್ ಆಗೋದಿಲ್ಲ. ನಾವು ಕೈನಲ್ಲಿ ಬಿಡ್ಸೋಕೆ ಹೋದರೆ ಇಷ್ಟು ಈಸಿಯಾಗಿ ಕ್ಲೀನಾಗಿ ಬರೋದಿಲ್ಲ. ಕಾಳೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದನ್ನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ. ಇವಾಗ ನಾನು ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟೀಮ್ ಸಹ ಮಾಡ್ಬೋದು. ಸ್ಟೀಮ್ ಮಾಡಿಲ್ಲ ಅಂದರೆ ಈ ಥರ ನೀರು ಸೇರಿಸ್ಕೊಂಡು ಸಹ ಬಾಯ್ಲ್ ಮಾಡ್ಬೋದು. ನಾನು ಪೂರ್ತಿ ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ 2 ಗ್ಲಾಸಷ್ಟು ನೀರು ಸೇರಿಸಿದ್ದೀನಿ. ಸ್ಟೀಮ್ ಮಾಡ್ತಾ ಇಲ್ಲ. ನೀರು ಸೇರಿಸಿ ಕುದಿಯೋಕೆ ಇಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸು ಕುದ್ಮೇಲೆ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟ್ರೈನರಲ್ಲಿ ಹಾಕಿಬಿಟ್ರೆ ನೀರೆಲ್ಲ ಸಪ್ರೇಟ್ ಆಗುತ್ತೆ. ಇದನ್ನು ನಾನು ಒಂದು 15 ಮಿನಿಟ್ಸ್ ತಣ್ಣಗಾಗೋದಕ್ಕೆ ಸೈಡ್ಗೆ ಇಟ್ಕೊಂಡು ಸೌತೆಕಾಯಿ ಅದನ್ನೆಲ್ಲ ಹೆಚ್ಕೊತೀನಿ. ಇವಾಗ 15 ಮಿನಿಟ್ಸ್ ಆದಮೇಲೆ ತಣ್ಣಗಾಗಿದೆ. ಇವಾಗ ನಾನೊಂದು ಬೌಲ್ ಇಟ್ಕೊಂಡು ಅದಕ್ಕೆ ನಾನು ಬಾಯ್ಲ್ ಮಾಡ್ಕೊಂಡಿದ್ದು 2 ಕಪ್ಪು ಸ್ವೀಟ್ ಕಾರ್ನ್ ಆಗಿತ್ತು. 2 ಕಪ್ನು ಸೇರಿಸ್ಕೊತಾ ಇದ್ದೀನಿ. 2 ಕಪ್ ಸ್ವೀಟ್ ಕಾರ್ನು, 1 ಕಪ್ಪು ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ ಸೌತೆಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ದಾಳಿಂಬೆ ಹಣ್ಣು, ಅರ್ಧ ಕಪ್ಪು ಹಸಿ ಕಡಲೆಕಾಯಿನ ಬಿಡಿಸಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಉಪ್ಪು, 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಚಾಟ್ ಮಸಾಲ, ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಸಹ ಜ್ಯೂಸು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವಿಲ್ಲಿ ಹಸಿ ಕಡಲೆಕಾಯಿ ಬದಲಾಗಿ ಒಣಗಿರೋ ಕಡಲೆ ಬೀಜನೂ ಸಹ ಒಂದು 1/2 ಅವರು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಸಹ ಸ್ಟೀಮ್ ಮಾಡಿ ಸೇರಿಸ್ಕೊಬೋದು. ಅದು ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ಈರುಳ್ಳಿ ಬೇಕು ಅಂದರೆ ಈರುಳ್ಳಿನೂ ಸಹ ಹಾಕೊಬೋದು. ನಾನಿಲ್ಲಿ ಮಕ್ಳಿಗೂ ಸಹ ಕೊಡೋದ್ರಿಂದ ಈರುಳ್ಳಿ ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ನಷ್ಟು ಜೇನುತುಪ್ಪನೂ ಸಹ ಸೇರಿಸ್ಕೊತಾ ಇದ್ದೀನಿ. ಜೇನುತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಹೆಲ್ತಿಯಾದ ರಿಚ್ ಎನರ್ಜಿ ಕೊಡ್ತಕ್ಕಂಥ ಸಲಾಡ್ ರೆಸಿಪಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ರೆಡಿನೇ ಆಗೋಯಿತು. ನಮ್ಮನೆ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಕಾರ್ನ್ ಅಂದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಹಾಗಾಗಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಹೈಜಿನ್ನಾಗಿ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಡ್ಬೋದು, ಅವರು ಖುಷಿ ಪಡ್ತಾರೆ. ಹಾಗೆ ಸ್ನ್ಯಾಕ್ ಬಾಕ್ಸ್ಗೂ ಕೂಡ ಬರೀ ಫ್ರೂಟ್ಸು ವೆಜಿಟೇಬಲು ಹಾಕೋದಕ್ಕಿಂತ ಈ ಥರ ಸಲಾಡ್ ಮಾಡಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಒಂದು ಕಪ್ಪಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಈ ಸಲಾಡ್ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.